ಚಿಕ್ಕಂದಿನಲೇ ನಮಗೆ ಊರು ಅಂತ ಹೇಳಿದರೆ ಇದು ನಮ್ಮದು ದೊಡ್ಡ ಕಾಡು ಇಲ್ಲಿ. ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ನಮಗೆ ಶಾಲೆಗೆಲ್ಲ. ಆಗ ವೆಹಿಕಲ್ ವ್ಯವಸ್ಥೆ ಇರಲಿಲ್ಲ, ನಡ್ಕೊಂಡೇ ಹೋಗೋದು, ನಡ್ಕೊಂಡೇ ಬರೋದು. ಆನೆಗಳ ಹಾವಳಿ ಮತ್ತು ಕಾಡುಕೋಣ ಅದು ಇದೆಲ್ಲ ನಮಗೆ ನಾರ್ಮಲ್. ಶಾಲೆಗೆ ಹೋಗುವಾಗೆಲ್ಲ ಆನೆ ಎಲ್ಲ ಎಷ್ಟೋ ಸಲ ಸಿಕ್ಕಿದೆ ನನಗೆ, ಶಾಲೆ ಹೋಗುವಾಗ ಚಿಕ್ಕದಿರುವಾಗಲೇ. ಆನೆ ನೋಡೋದು ತಿರುಗಿ ಬರೋದು ಓಡಿಕೊಂಡು, ಇಲ್ಲಾಂದರೆ ರೂಟ್ ಚೇಂಜ್ ಮಾಡಿ ಹೋಗೋದು ಶಾಲೆಗೆ. ಹಾಗೆ ಅಪಾರ್ಧದವರೆಗೆ ಬರ್ತಿದ್ರು ಬಿಡಲಿಕ್ಕೆ ಹೋಗ, ಆಮೇಲೆ ಬರುವಾಗ ಸಹ ನಡ್ಕೊಂಡೇ ಬರೋದು. ಹಾಗೆ ಹೋಗುವ ಬರೋದು ಒಂದು ಸಮಸ್ಯೆ ಇತ್ತು ನಮಗೆ. ಮತ್ತು ಅಪ್ಪ ಕೆಲಸಕ್ಕೆ ಹೋಗ್ತಿದ್ರು, ಅಮ್ಮನ ಕೆಲಸಕ್ಕೆ ಹೋಗ್ತಿದ್ರು. ತಂಗಿ ಇದ್ದಾಳೆ ನನಗೆ. ಅಮ್ಮ ಕೆಲಸಕ್ಕೆ ಹೋಗಿ ಆಗಬೇಕು ನಮಗೆ. ಅಂದರೆ ಜಾಗ ಒಂದು ಸ್ವಲ್ಪ ಒಂದು 60 ಸೆಂಟ್ಸ್ ಇರೋದು, ಅದರಲ್ಲಿ ಎಂತ ಇಲ್ಲ, ಎಲ್ಲ ಹಳದಿ ಬಂದು ಹೋಗಿದೆ, ಅದರಲ್ಲಿ ಎಂತ ಇನ್ಕಮ್ ಇಲ್ಲ. ಅದಾದಮೇಲೆ ಇದು ಅಪ್ಪ ಒಂದು 2000 ನಾನು ಡಿಗ್ರಿ ಫೈನಲ್ ಇರುವಾಗ ಅಪ್ಪ ತೀರಿ ಹೋದರು, ಫೈನಲ್ ಇಯರಲ್ಲಿರುವಾಗ. ಸರ್ಟಿಫಿಕೇಟ್ಸ್ ಎಲ್ಲ ಆವಾಗಲೇ ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನಾನು ಎಲ್ಲ. ಅಂದರೆ ಇಂಗ್ಲೀಷಲ್ಲಿ ಆಗಬೇಕಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ, ಆವಾಗಿಂದಲೇ ಸರ್ಟಿಫಿಕೇಟ್ ಮಾಡಲಿಕ್ಕೆ ಇದು ಮಾಡಿದ್ದೇನೆ. PUC ಎಲ್ಲಿ ಸ್ಟಡಿ ಮಾಡ್ತಿದ್ದೆ ಸ್ವಲ್ಪ ಸ್ವಲ್ಪ. ಅಂದರೆ ನನಗೊಂದು ಇದಕ್ಕೆ ಹೋಗಬೇಕು ಅಂತ ಇದ್ದ ಕಾರಣ ಅದರ ಬಗ್ಗೆ ಸ್ಟಡಿ ಮಾಡ್ತಿದ್ದೆ. ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿದ್ದು PUC ಮುಗ್ದ ಮೇಲೆ. ಮುಂದೆ ಸ್ಟಾರ್ಟಿಂಗ್ ಇದು ಮಾಡಿದ್ದು ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ, ಪೊಲೀಸ್ ಕಾನ್ಸ್ಟೇಬಲ್ ಇದು. ಅದು ಒಂದು ಸುಮಾರು ಸಲ ಬರೆದಿದ್ದೇನೆ. ಮತ್ತು ಅಗ್ನಿಪಥ್, ಅದಕ್ಕಿಂತ ಮುಂಚೆ ವುಮೆನ್ ಮಿಲಿಟರಿ ಪೊಲೀಸ್ ಅಂತ ಅದು 2-3 ಸಲ ಹಾಕಿದ್ದೇನೆ. ಅದು ಶಾರ್ಟ್ ಲಿಸ್ಟ್ ಮಾಡಿದ್ರು, ಅದು ಅಂದರೆ ತೆಗಿಲಿಲ್ಲ, ನಮ್ಮನ್ನು ತಗೊಳ್ಳಿಲ್ಲ, 10th ಮಾರ್ಕಲ್ಲಿ ಇದಾಯಿತು ಅದು. ಅದಾದಮೇಲೆ ಕರ್ನಾಟಕ ಸ್ಟೇಟ್ ಪೊಲೀಸಿದ್ದು ಫೈನಲ್ ರಿಟರ್ನ್ ಪಾಸ್ ಆಯಿತು, ಫಿಸಿಕಲ್ ಪಾಸ್ ಆಯಿತು. ಆಮೇಲೆ ಫೈನಲ್ ಮೆರಿಟಲ್ಲಿ ಬರುವಾಗ ಅದು ಹೋಯಿತು ಒಮ್ಮೆ. ಹಾಗೆ ಅದು ಲಾಸ್ಟ್ ಫೈನಲ್ವರೆಗೆ ಬಂದಿತ್ತು. ಅದಾದಮೇಲೆ ಮತ್ತೆ ಫಾರೆಸ್ಟ್ ಗಾರ್ಡಿದ್ದು ಅದು ಇದಾಯಿತು, ಬರೆದು ಹೋಯಿತು. ಸುಮಾರು ಪೊಲೀಸಲ್ಲಿ ಇನ್ನೂ ಸುಮಾರು ಬರೆದಿದ್ದೇನೆ, ನನ್ನೊಟ್ಟಿಗೆ ಒಂದಿಷ್ಟು ಉಂಟು ಫೈಲ್ ಒಳಗೆ ಯಾವುದೆಲ್ಲ ಬರೆದಿದ್ದೇನೆ ಅಂತ ಹೇಳಿ.